ಜಾಯ ಶಬ್ದದ ಅರ್ಥವನ್ನ ಶಕುಂತಲೆ ದುಷ್ಯಂತನಿಗೆ ಹೇಳ್ತಾಳೆ. ಇದು ಮಹಾಭಾರತದ ಆದಿಪರ್ವದ 74ನೇ ಅಧ್ಯಾಯ, ಅಲ್ಲಿ 37ನೇ ಶ್ಲೋಕ ಉತ್ತರ ಭಾರತದ ಪಾಠದಲ್ಲಿ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 98ನೇ ಅಧ್ಯಾಯ, ಅಲ್ಲಿ 18ನೇ ಶ್ಲೋಕ. ಜಾಯಾಂ ಪತಿ ಸಂಪ್ರವಿಶ್ಯ ಅಥವಾ ಭಾರ್ಯಾಂ ಪತಿ ಸಂಪ್ರವಿಶ್ಯ ಸಯಸ್ಮಾತ್ ಜಾಯತೆ ಪುನಃ ಯದಸ್ಯಾಂ ಜಾಯತೆ ಪುನಃ ಅಂತ ಪಾಠಾಂತರ. ಜಾಯಾಯಾಹ ತದ್ಧಿ ಜಾಯಾತ್ವಂ ಪೌರಾಣಾಹ ಕವಯೋ ವಿದುಹು ಅಂತ. ಜಾಯಾಂ ಪತಿ ಸಂಪ್ರವಿಶ್ಯ ಅಂತಿದ್ರೇನೆ ಅದು ಹೆಚ್ಚು ಯೋಗ್ಯವಾದ ಪಾಠ. ಜಾಯ ಅಂತಂದ್ರೆ ಜ ಅಂದ್ರೆ ಹುಟ್ಟುವುದು ಅಂತ ಅರ್ಥ. ಈ ಗಂಡನಾದವನು ತನ್ನ ಒಂದು ಅಂಶವನ್ನ ತನ್ನ ಪತ್ನಿಯಲ್ಲಿ ವಿಸರ್ಜಿಸ್ತಾನೆ. ಹೀಗೆ ಗಂಡನಾದವನು ಪತಿಯನ್ನ ಪ್ರವೇಶಿಸಿ ಅವಳಲ್ಲಿ ಮತ್ತೆ ತಾನೇ ಹುಟ್ಟುತ್ತಾನೆ. ತಾನೇ ಅಂದ್ರೆ ಅವನ ಆತ್ಮವೇ ಅಲ್ಲಿ ಮತ್ತೊಂದು ಅಂಶದಿಂದ ಹುಟ್ಟೋದಲ್ಲ, ಅದನ್ನು ದೇಹದ ಒಂದು ಅಂಶವೇ ಮತ್ತೆ ಹುಟ್ಟುತ್ತದೆ. ಆದ್ರಿಂದ ಅವಳು ಜಾಯ ಅಂತ ಕರೆಸ್ಕೊಂಡಿದ್ದಾಳೆ. ಶಾಸ್ತ್ರದಲ್ಲಿ ಇದನ್ನು ವರ್ಣನೆ ಮಾಡಿದ್ದಾರೆ ಅಂತ, ಹಿಂದಿನ ಜ್ಞಾನಿಗಳು ಇದನ್ನು ವರ್ಣನೆ ಮಾಡಿದ್ದಾರೆ ಅಂತ ಕೇಳಿ ಬರ್ತದೆ. ಇದು ಮಹಾಭಾರತದ ಉಲ್ಲೇಖ ಅಲ್ಲದೆ ಮನುಸ್ಮೃತಿಯಲ್ಲಿ ಪತಿರ್ಭಾರ್ಯಾಂ ಸಂಪ್ರವಿಶ್ಯ ಗರ್ಭೋ ಭೂತ್ವೇಹ ಜಾಯತೆ ಜಾಯಾಯಾಹ ತದ್ಧಿ ಜಾಯಾತ್ವಂ ಯದಸ್ಯಾಂ ಜಾಯತೆ ಪುನಃ ಅಂತ ಮನುಸ್ಮೃತಿಯಲ್ಲಿ ಹೇಳ್ತಾರೆ. ಗಂಡನಾದವನು ಹೆಂಡತಿಯನ್ನು ಪ್ರವೇಶಿಸಿ ಅವಳಲ್ಲಿ ಒಂದು ಗರ್ಭರೂಪದಿಂದ ತಾನು ಬೆಳೆದು ಹುಟ್ಟುತ್ತಾನೆ. ಆದ್ರಿಂದ ಜಾಯಾಳನ್ನ ಜಾಯ ಅಂತ ಹೇಳ್ತಾಳೆ. ಇವಳಲ್ಲೇ ತಾನು ಹುಟ್ಟುವುದರಿಂದ ಪತಿ ಶುಕ್ರರೂಪೇಣ ಭಾರ್ಯಾಂ ಸಂಪ್ರವಿಶ್ಯ ಗರ್ಭತಾಮಾಪದ್ಯ ತಸ್ಯಾಂ ಭಾರ್ಯಾಯಾಂ ಪುತ್ರರೂಪೇಣ ಜಾಯತೆ. ವೇದವು ಕೂಡ ಹಾಗೆ ಹೇಳಿದೆ. ಆತ್ಮಾವೈ ಪುತ್ರನಾಮಾಸಿ ಜಾಯಾಯಾಹ ತದೇವ ಜಾಯಾತ್ವಂ ಯತೋಸ್ಯಾಂ ಪತಿ ಪುನಃ ಸಂಜಾಯತೆ. ಬಹುರುಚ ಬ್ರಾಹ್ಮಣದಲ್ಲಿಯೂ ಹಾಗೆ ಇದೆ ಅಂತ ಹೇಳ್ತಾರೆ. ಪ್ರಾಯ ಐತರೆಯ ಬ್ರಾಹ್ಮಣ ಇದ್ದಿರಬೇಕು. ಪತಿರ್ಜಾಯಾಂ ಪ್ರವಿಶತಿ ಗರ್ಭೋ ಭೂತ್ವೇಹ ಮಾತರಂ ತಸ್ಯಾಂ ಪುನರ್ನವೋ ಭೂತ್ವ ದಶಮೇ ಮಾಸಿ ಜಾಯತೆ. ಹೀಗೆ 10ನೇ ತಿಂಗಳು ಅವಳಲ್ಲಿ ಅವನು ಮತ್ತೆ ಹುಟ್ಟಿ ಬರ್ತಾನೆ ಅಂತ ಇರೋದ್ರಿಂದ ತಜ್ಜಾಯಾ ಭವತಿ ಇದಸ್ಯಾಂ ಜಾಯತೆ ಪುನಃ ತತಶ್ಚಾಸೌ ರಕ್ಷಣೀಯ ಇತ್ಯತಃ ಇತ್ಯೇತದ ಅರ್ಥಂ ನಾಮ ನಿರ್ವಚನಂ. ಹಾಗಾಗಿ ನಿಷ್ಪತ್ತಿಯನ್ನು ನಾವು ಜಾಯತೆ ಅಸ್ಯಾಂ ಇತಿ ಜಾಯ ಜನಧಾತುವಿಗೆ ಯಕ್ ಪ್ರತ್ಯಯ ಅಂತ ಈಗಿನ ವ್ಯಾಕರಣದಲ್ಲಿ ಹೇಳ್ತಾರೆ. ಯಕ್ ಅನ್ನೋ ಪ್ರತ್ಯಯ ಪ್ರಾಚೀನ ಕಾಲದಲ್ಲಿ ಅಷ್ಟು ಅರ್ಥವತ್ತಾಗಿ ಇರ್ಲಿಕ್ಕಿಲ್ಲ. ಇದೆಲ್ಲ ಯಕ್ ಪ್ರತ್ಯಯ ಮೊದಲಾದ ಪ್ರತ್ಯಯಗಳು ಆಧುನಿಕ ವ್ಯಾಕರಣದಲ್ಲೇ ಆಯಿತು, ಪಾಣಿನಿ ವ್ಯಾಕರಣದಲ್ಲಿ. ಆದ್ರಿಂದ ಜಾಯತೆ ಅಸ್ಯಾಂ ಅಂತ ಹೀಗೆ ಹೇಳಿದ ಮೇಲೆ ಯಾ ಅನ್ನೋದಕ್ಕೆ ಬೇರೆ ಏನಾದ್ರು ಅರ್ಥ ಹೇಳೋದು ಒಳ್ಳೆಯದು. ಜಾಯತೆ ಅಸ್ಯಾಂ ಇವಳಲ್ಲಿ ಹುಟ್ಟುತ್ತಾನೆ, ಮುಂದೆ ಯಾತಿ ತತ್ಪುತ್ರ ತಾಮ್ ಅವಳಲ್ಲಿ ಗರ್ಭರೂಪವಾಗಿ ಮೊಳೆತು ಮುಂದೆ ಅವಳ ಮಗನಾಗಿ ಜನಿಸ್ತಾನೆ ಅಂತ ಹೀಗೆ ಅದಕ್ಕೆ ಅರ್ಥ ಹೇಳೋದು ಒಳ್ಳೆಯದು. ಹಾಗಾಗಿ ಯಾತಿ ಅನ್ನೋದು ಯಾ ಪ್ರಾಪಣೆ ಧಾತು ಏನಿದೆ ಅದರ ಯಕಾರ ಅಂತ ತಿಳ್ಕೊಂಡ್ರೆ ಯೋಗ್ಯ ಏನು ಅಂತ ಅನಿಸ್ತದೆ. ಅವಳ ಮಗನಾಗಿರ್ತಾನೆ ಅನ್ನೋದನ್ನ ಭೋಜ್ಯೇಶು ಮಾತ ಕಾರ್ಯೇಶು ದಾಸಿ ಕರ್ಣೇಶು ಮಂತ್ರಿ ಇತ್ಯಾದಿ ಕಡೆಗಳಲ್ಲಿ ಆ ಶ್ಲೋಕದಲ್ಲಿ ಮಗನಿಗೆ ತನ್ನ ಗಂಡನಿಗೆ ಅವಳು ತಾಯಿಯಂತೆ ಭೋಜನ ಮಾಡಿಸ್ತಾಳೆ ಅನ್ನೋ ಮಾತಿನಲ್ಲಿ ಉಲ್ಲೇಖ ಇದೆ. ಅದರಿಂದ ಆ ದೃಷ್ಟಿಯಿಂದ ಗಂಡನಿಗೆ ಅವಳ ತಾಯಿಯೇ ಆಗಿರ್ತಾಳೆ. ಹೀಗೆ ಜಾಯತೆ ಅಸ್ಯಾಂ ಯಾತಿ ತತ್ಪುತ್ರತಾಂ, ಅದರಿಂದ ಅವಳನ್ನು ಜಾಯ ಅಂತ ಹೀಗೆ ಹೇಳಬಹುದು.